ನಮಸ್ತೆ. ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಆನ್ಲೈನ್ ತರಗತಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಟೇಕ್ ಕೇರ್, ಹುಷಾರಾಗಿರಿ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ಖಿಲ್ಜಿ ಸಂತತಿಯ ಬಗ್ಗೆ ನಾನು ಮಾತನಾಡ್ತೇನೆ. ಹಿಂದಿನ ತರಗತಿಯಲ್ಲಿ ನಾನು ಗುಲಾಮಿ ಸಂತತಿಯ ಕಟ್ಟಕಡೆಯ ಪ್ರಮುಖ ಚಕ್ರವರ್ತಿಯಾದಂತಹ ಬಲ್ಬನನ ಬಗ್ಗೆ ನಾನು ಮಾತನಾಡಿದ್ದೆ. ಹಾಗಾಗಿ ಒಂದೇ ಒಂದು ಸೆಕೆಂಡು. ಸೊ ಬಲ್ಬನನ ಬಗ್ಗೆ ನಾವು ಮಾತನಾಡಿದ್ದು. ಬಲ್ಬನನ ನಂತರ ಗುಲಾಮಿ ಸಂತತಿ ಅವಸಾನವಾಯಿತು, ಹಾಳಾಯಿತು. ದೆಹಲಿಗೆ ಹೊಸ ಸಂತತಿಯ ಆಳ್ವಿಕೆ ಆರಂಭವಾಯಿತು. ಅದನ್ನೇ ನಾವು ಖಿಲ್ಜಿ ಸಂತತಿ ಅಂತ ನಾವು ಕರಿತೇವೆ. 1290ರಿಂದ 1320ರವರೆಗೆ ಈ ಒಂದು ಖಿಲ್ಜಿ ಸಂತತಿ ಆಳ್ವಿಕೆಯನ್ನು ಮಾಡ್ತು. 30 ವರ್ಷಗಳ ಕಾಲ ಅಷ್ಟೇ. ಆದರೆ ಈ ಒಂದು ಖಿಲ್ಜಿ ಸಂತತಿ ದೆಹಲಿಯ ಒಂದು ಆಳ್ವಿಕೆಯಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದೆ ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಗುಲಾಮಿ ಸಂತತಿಯ ಅಂತ್ಯ ಹೇಗಾಯಿತು ಅಂತ ಮತ್ತು ಖಿಲ್ಜಿ ಸಂತತಿಯ ಆರಂಭ ಹೇಗಾಯಿತು ಅಂತ ಒಂದೆರಡು ಮಾತಾಡಿಬಿಟ್ಟು ಆಮೇಲೆ ಮುಂದೆ ಹೋಗೋಣ. ಜಲಾಲುದ್ದೀನ್ ಫೈರೂಜ್ ಖಿಲ್ಜಿ ಎನ್ನುವವನು ಖಿಲ್ಜಿ ಸಂತತಿಯ ಸ್ಥಾಪಕ. ಈತ ಪಂಜಾಬಿನ ಗವರ್ನರ್ ಆಗಿದ್ದ, ಪಂಜಾಬಿನ ರಾಜ್ಯಪಾಲನಾಗಿ ಕೆಲಸ ಮಾಡ್ತಾ ಇದ್ದ. 1290ರಲ್ಲಿ ಈತ ಗುಲಾಮಿ ಸಂತತಿಯ ಕೊನೆಯ ಸುಲ್ತಾನನಾದಂತಹ ಕೈಕುಬಾದ್ ಎನ್ನುವವನನ್ನು ದಂಗೆ ಎದ್ದು ಅವನನ್ನು ಕೊಂದು ದೆಹಲಿಯಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪನೆ ಮಾಡಿದ. ಯಾರು? ಜಲಾಲುದ್ದೀನ್ ಫೈರೂಜ್ ಖಿಲ್ಜಿ ಎನ್ನುವವನು. ಹೀಗೆ ದೆಹಲಿಯಲ್ಲಿ ಗುಲಾಮಿ ಸಂತತಿಯ ಅಂತ್ಯವಾಯಿತು ಮತ್ತು ಖಿಲ್ಜಿ ಸಂತತಿಯ ಆರಂಭವಾಯಿತು. ಈ ಒಂದು ಘಟನೆಯನ್ನೇ RP ತ್ರಿಪಾಠಿ ಎನ್ನುವಂತಹ ಇತಿಹಾಸಕಾರ ಖಿಲ್ಜಿ ಕ್ರಾಂತಿ ಅಂತ ಕರೀತಾರೆ. ಖಿಲ್ಜಿ ಕ್ರಾಂತಿ ಅಂತ ಕರೀತಾರೆ. ಸೊ ಜಲಾಲುದ್ದೀನ್ ಖಿಲ್ಜಿ ಈ ರೀತಿಯಲ್ಲಿ ದೆಹಲಿಯ ಸುಲ್ತಾನನಾದ. ಆತ ಸುಲ್ತಾನನಾದಾಗ he was around 70 years. ಅವನಿಗಾಲೇ 70 ವರ್ಷ ವಯಸ್ಸಾಗಿತ್ತು. ಈತ ಮೂಲತಃವಾಗಿ ಅಫ್ಘಾನಿಸ್ತಾನದ ಖಿಲ್ಜಿ ಗ್ರಾಮಕ್ಕೆ ಸೇರಿದವನು. ಬಲ್ಬನನ ಕಾಲದಲ್ಲಿ ಈತ ಉನ್ನತ ಅಧಿಕಾರಕ್ಕೆ ಏರಿದ್ದ. ಇವನ ತಾತನ ಕಾಲದಲ್ಲಿ ಅವರು ಭಾರತಕ್ಕೆ ಅಫ್ಘಾನಿಸ್ತಾನದಿಂದ ಬಂದವರಾಗಿದ್ರು, ಅವನ ಸಂತತಿಯವರು, ಅವನ ಕುಟುಂಬಸ್ಥರು. ಬಲ್ಬನನ ಕಾಲದಲ್ಲಿ ಈತ ಉನ್ನತ ಅಧಿಕಾರಕ್ಕೆ ಏರಿದ್ದ. ಆಮೇಲೆ ಪಂಜಾಬಿನ ಗವರ್ನರ್ ಸಹ ಆಗಿದ್ದ ಅಂತ ನಾನು ನಿಮಗೆ ಹೇಳಿದ್ದೇನೆ. ಸೊ ಆತ 70 ವರ್ಷದಲ್ಲಿರಬೇಕಾದ್ರೆ ಕೈಕುಬಾದ್ನನ್ನು ಕೊಂದು ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದ. ಹೀಗೆ ದೆಹಲಿಯಲ್ಲಿ ಖಿಲ್ಜಿ ಸಂತತಿಯ ಆಳ್ವಿಕೆ ಆರಂಭವಾಯಿತು. ಈತ ನಾನಾಗಲೇ ಹೇಳಿದಂತೆ 70 ವರ್ಷ ವಯಸ್ಸಾಗಿತ್ತು. ಹಾಗಾಗಿ ತುಂಬಾ ಸಂಯಮ್ಯ ಸ್ವಭಾವದ ಒಬ್ಬ ವ್ಯಕ್ತಿ, ಉದಾರಿ, ತುಂಬಾ ದಯಾಪರ, ದಯಾಳು, ಹೀಗೆಲ್ಲ ಇದ್ದ. ಮೇ ಬಿ ವಯಸ್ಸು ಅವನನ್ನು ಆ ರೀತಿಯಾಗಿ ಮಾಡಿತ್ತೇನೋ ಅನಿಸುತ್ತೆ. ಸೊ ಈತ 1290ರಿಂದ 96ರವರೆಗೆ ಮಾತ್ರ ಆಳ್ವಿಕೆ ಮಾಡ್ದ. ಇವನ ಬಗ್ಗೆ ನಮಗೇನು ಹೆಚ್ಚಿನ ಮಾಹಿತಿ ಬೇಕಿಲ್ಲ. ಆದರೆ ಮುಂದೆ ಹೇಗಾಯಿತು ಅಂತ ಹೇಳೋಕೆ ಮಾತ್ರ ಇವನನ್ನು ನಾನು ಹೇಳ್ತಾ ಇದ್ದೀನಿ, ಸ್ಥಾಪಕ ಅಂತ ಮಾತ್ರ ಹೇಳ್ತಾ ಇದ್ದೀನಿ. 1296ರಲ್ಲಿ ಈ ಜಲಾಲುದ್ದೀನ್ ಫೈರೂಜ್ ಖಿಲ್ಜಿಯನ್ನು ಅವನ ಅಳಿಯ ಮತ್ತು ಅಣ್ಣನ ಮಗನಾದಂತಹ ಜಲಾಲುದ್ದೀನ್ ಖಿಲ್ಜಿ ಎನ್ನುವವನ್ನು ಕೊಂದು ತಾನು ಅಧಿಕಾರಕ್ಕೆ ಬಂದ. ಸೊ ಹೀಗೆ ಜಲಾಲುದ್ದೀನ್ ಖಿಲ್ಜಿಯ ಒಂದು 6 ವರ್ಷಗಳ ಆಳ್ವಿಕೆ ಕೊನೆಯಾಯಿತು. ಅನಂತರ ಅಧಿಕಾರಕ್ಕೆ ಬಂದವರು ಯಾರು? ಅಲಾವುದ್ದೀನ್ ಖಿಲ್ಜಿ. ರೈಟ್. ಅಲಾವುದ್ದೀನ್ ಖಿಲ್ಜಿ ದೆಹಲಿಯನ್ನು ಆಳಿದಂತಹ ಸುಲ್ತಾನರಲ್ಲಿಯೇ ತುಂಬಾ ಪ್ರಮುಖವಾದಂತಹ ಒಬ್ಬ ಸುಲ್ತಾನ. ಅದ್ಭುತವಾದಂತಹ ಸಾಮ್ರಾಜ್ಯ ನಿರ್ಮಾಪಕ, ದಂಡನಾಯಕ, ದಿಗ್ವಿಜಯಿ, ಆಡಳಿತಗಾರ, ಸುಧಾರಕ, ರಾಜನೀತಿ ನಿಪುಣ, ನಿರಂಕುಶ ಪ್ರಭು. ಎಲ್ಲರೂ ನಿರಂಕುಶ ಪ್ರಭುಗಳೇ. ಆಗ ನಿರಂಕುಶ ಅಧಿಕಾರಿಗಳಾಗಿ ಆಡಳಿತವನ್ನು, ಅಂದ್ರೆ ಎಲ್ಲವನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡೇ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆಮೇಲೆ ತುಂಬಾ ಮಹತ್ವಾಕಾಂಕ್ಷಿಯುಳ್ಳವ, ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು, ಹೀಗೆ ಬೇರೆ ಬೇರೆ ರೀತಿಯ ಮಹತ್ವಾಕಾಂಕ್ಷೆಗಳನ್ನು ಉಳ್ಳಂತಹ ಒಬ್ಬ ವ್ಯಕ್ತಿ. ಮತ್ತು ಹಿಂದೂಗಳ ದೃಷ್ಟಿಯಿಂದ ನೋಡಿದರೆ ಆತ ಒಬ್ಬ ಕ್ರೂರಿ. ಏಕೆಂದ್ರೆ ಹಿಂದೂಗಳನ್ನು ಹಿಂಸಿಸುವ ಕೆಲಸವನ್ನು ಮಾಡ್ದ. ಹಾಗಾಗಿ ಇತಿಹಾಸಕಾರರು ಇವನನ್ನು ಒಬ್ಬ ಕ್ರೂರಿ, ಮತಾಂಧ, ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಅವನನ್ನು ಕರೀತಾರೆ. ಸೊ ನಾನು ಇಷ್ಟೊತ್ತು ಹೇಳಿದ್ದು ಅಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಪೀಠಿಕೆ ಅಷ್ಟೇ. 1296ರಿಂದ 1316ರವರೆಗೆ ಈತ ಆಳ್ವಿಕೆಯನ್ನು ಮಾಡಿದ. ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ಈತ ಆಳ್ವಿಕೆಯನ್ನು ಮಾಡಿದ.
ದೆಹಲಿಯ ಸುಲ್ತಾನನಾಗಿ. ಯಾರು? ಅಲಾವುದ್ದೀನ್ ಖಿಲ್ಜಿ. ದೆಹಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ದ, ಉತ್ತರ ಭಾರತಾದ್ಯಂತ ವಿಸ್ತರಣೆ ಮಾಡ್ದ. ದಕ್ಷಿಣದ ಕಡೆಗೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದ ಕಡೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕೆಲಸವನ್ನು ಮಾಡ್ದ, ದಾಳಿ ಮಾಡ್ದ. ಹೀಗಾಗಿ ದೆಹಲಿ ಸುಲ್ತಾನರ ಒಂದು ಚರಿತ್ರೆಯಲ್ಲಿ ಈತನ ಹೆಸರು ಶಾಶ್ವತವಾಗಿದೆ ಅಂತ ನಾವು ಹೇಳ್ಬೋದು. ಅಲ್ಲದೆ ಈತ ತಂದಂತಹ ಹಲವಾರು ಸುಧಾರಣೆಗಳು, ಮುಂದೆ ಮಾತನಾಡೋಣ ಆ ಸುಧಾರಣೆಗಳ ಬಗ್ಗೆ. ಇವನ ಮೂಲ ಹೆಸರು ಅಲಿ ಗುರ್ಷಪ್ ಅಂತ. ಅಲಿ ಗುರ್ಷಪ್ ಅಂತ ಅವನ ಮೂಲ ಹೆಸರು. ಈತ ಜಲಾಲುದ್ದೀನ್ ಖಿಲ್ಜಿಯ ಅಣ್ಣನ ಮಗ. ಜಲಾಲುದ್ದೀನ್ ಖಿಲ್ಜಿಯ ಅಣ್ಣನ ಮಗ. ತನ್ನ ತಂದೆಯನ್ನು ಕಳ್ಕೊಂಡ ಮೇಲೆ ಜಲಾಲುದ್ದೀನ್ ಖಿಲ್ಜಿಯ ಒಂದು ಪೋಷಣೆಯಲ್ಲಿಯೇ ಈತ ಬೆಳೆದ. ಮುಂದೆ ಅಲಾವುದ್ದೀನ್ ಖಿಲ್ಜಿಯನ್ನು ಜಲಾಲುದ್ದೀನ್ ಖಿಲ್ಜಿ ತಾನು ಚಕ್ರವರ್ತಿಯಾದಾಗ ಇವನನ್ನು ಖಾರಾ ಮತ್ತು ಔದ್ ಪ್ರಾಂತ್ಯದ 1191ರಲ್ಲಿ ಮತ್ತು 1196ರಲ್ಲಿ ಔದ್ ಪ್ರಾಂತ್ಯದ ರಾಜ್ಯಪಾಲನನ್ನಾಗಿ ಜಲಾಲುದ್ದೀನ್ ಖಿಲ್ಜಿ ಈ ಅಲಾವುದ್ದೀನ್ ಖಿಲ್ಜಿಯನ್ನು ನೇಮಕ ಮಾಡಿದ್ದ. ಆದರೆ 1296ರಲ್ಲಿ ಈತ ತನ್ನ ಸುಲ್ತಾನ, ತನ್ನ ಚಿಕ್ಕಪ್ಪ ಮತ್ತು ತನ್ನ ಮಾವ ಅಂದ್ರೆ ಜಲಾಲುದ್ದೀನ್ ಖಿಲ್ಜಿಯ ಮಗಳನ್ನೇ ಈತ ವಿವಾಹವಾಗಿದ್ದ. ಜಲಾಲುದ್ದೀನ್ ಖಿಲ್ಜಿಯ ಅಣ್ಣನ ಮಗ ಅಲಾವುದ್ದೀನ್ ಖಿಲ್ಜಿ. ಓಕೆ, ಅವನಿಗೆ ತನ್ನ ಮಗಳನ್ನೇ ಕೊಟ್ಟು ಜಲಾಲುದ್ದೀನ್ ಖಿಲ್ಜಿ ವಿವಾಹ ಮಾಡಿದ. ಮುಸಲ್ಮಾನರಲ್ಲಿ ಆ ರೀತಿಯ ಸಹೋದರ ಒಂದು ಸಂಬಂಧದಲ್ಲಿ ವಿವಾಹಕ್ಕೆ ಅವಕಾಶ ಇದೆ. ಹಾಗಾಗಿ ತನ್ನ ಮಗಳನ್ನೇ ಕೊಟ್ಟು ವಿವಾಹ ಮಾಡಿದ್ದ. ಹಾಗಾಗಿ ಜಲಾಲುದ್ದೀನ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿಗೆ ಏನಾಗಬೇಕು? ಒಂದ್ ಕಡೆ ಸುಲ್ತಾನ, ಇನ್ನೊಂದ್ ಕಡೆ ಚಿಕ್ಕಪ್ಪ, ಇನ್ನೊಂದ್ ಕಡೆ ಮಾವ, ಏಕೆಂದ್ರೆ ಅವನ ಮಗಳನ್ನೇ ವಿವಾಹವಾಗಿದ್ದಾನೆ. ಸೊ ಆ ಜಲಾಲುದ್ದೀನ್ ಖಿಲ್ಜಿ ಎನ್ನುವ ಸುಲ್ತಾನನನ್ನು 1296ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಕೊಂದು ತಾನು ಅಧಿಕಾರಕ್ಕೆ ಬಂದ. ನಾನು ಹೇಳಿದ್ದೆ ಅವನಿಗೆ ಆಗಾಗಲೇ ಒಂದು 76 ವರ್ಷ. ಸೊ ಆ ವಯಸ್ಸಾದ ವ್ಯಕ್ತಿಯನ್ನು ಕೊಂದು ಅಲಾವುದ್ದೀನ್ ಖಿಲ್ಜಿ ತಾನು ಸಿಂಹಾಸನಕ್ಕೆ ಬಂದ. ಅವನನ್ನು ಹೇಗೆ ಕೊಂದ ಎನ್ನುವುದರ ಬಗ್ಗೆ ಸಾಕಷ್ಟು ವಿಚಾರಗಳು ನಮಗೆ ಸಿಗುತ್ತೆ. 1296ರಲ್ಲಿ ಅಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿ ಮಾಡಿದ್ದ. ದೇವಗಿರಿ ಅದು ಒಂದು ಪ್ರಾಂತ್ಯ. ರಜಪೂತರು ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಯಾದವರು. ಸೊ ಈತ ಖಾರಾದ ಗವರ್ನರ್ ಆಗಿರ್ಬೇಕಾದ್ರೆ, ಯಾರು? ಅಲಾವುದ್ದೀನ್ ಖಿಲ್ಜಿ ಖಾರಾದ ಗವರ್ನರ್ ಆಗಿರ್ಬೇಕಾದ್ರೆ ದೇವಗಿರಿಯ ಮೇಲೆ ದಾಳಿ ಮಾಡಿ ಅಲ್ಲಿಂದ ಸಾಕಷ್ಟು ಸಂಪತ್ತನ್ನು ಕೊಳ್ಳೆ ಹೊಡೆದು ತಂದ. ಇದಕ್ಕಾತ ತನ್ನ ಸುಲ್ತಾನನ ಜಲಾಲುದ್ದೀನ್ ಖಿಲ್ಜಿಯ ಅನುಮತಿಯನ್ನು ಪಡೆದಿರಲಿಲ್ಲ. ಹಾಗಾಗಿ ದೇವಗಿರಿಯನ್ನು ಗೆದ್ದು ಸಂಪತ್ತನ್ನು ಲೂಟಿ ಮಾಡಿಕೊಂಡು ಬರಬೇಕಾದ್ರೆ ಆತ ತನ್ನ ಸುಲ್ತಾನನಿಗೆ ಒಂದು ಮಾಹಿತಿಯನ್ನು ಕಳಿಸ್ದ. ನಾನು ಈಗೀಗೆ ಅಪಾರವಾದಂತಹ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಬರ್ತಾ ಇದ್ದೇನೆ, ಆ ಸಂಪತ್ತನ್ನೆಲ್ಲ ನಿನಗೆ ಒಪ್ಪಿಸ್ತೇನೆ, ನೀನು ಬರಬೇಕು, ಅದನ್ನು ನೀನು ಒಪ್ಪಿಸಿಕೊಳ್ಬೇಕು ಅಂತ ಹೇಳಿಬಿಟ್ಟು. ಆಗ ಸುಲ್ತಾನ ಅದನ್ನು ನಂಬಿ ಬಂದಾಗ ಅವನನ್ನು, ಜಲಾಲುದ್ದೀನ್ ಖಿಲ್ಜಿಯನ್ನು ಅಲಾವುದ್ದೀನ್ ಖಿಲ್ಜಿ ಕೊಂದು ದೆಹಲಿಗೆ ಬಂದು ದೆಹಲಿಯಲ್ಲಿ ತಾನು ತಂದಿದ್ದಂತಹ ಸಂಪತ್ತನ್ನು ಶ್ರೀಮಂತರಲ್ಲಿ, ಸರ್ದಾರರಲ್ಲಿ ಹಂಚಿ ತನ್ನ ಒಂದು ಅಧಿಕಾರವನ್ನು ಭದ್ರಪಡಿಸಿಕೊಂಡ, ಸಿಂಹಾಸನಕ್ಕೆ ಬಂದ. ಹೀಗೆ 1296ರಲ್ಲಿ ರಕ್ತದ ಮೂಲಕ, ಅಂದರೆ ತನ್ನ ಸುಲ್ತಾನನನ್ನೇ ಕೊಲ್ಲುವುದರ ಮೂಲಕ ಅಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದ ಎನ್ನುವುದು ನಿಮ್ಮ ಗಮನದಲ್ಲಿ ಇರಲಿ. ಓಕೆ, ಸೊ ಇವತ್ತಿನ ತರಗತಿಯಲ್ಲಿ ನಾವು ಅಲಾವುದ್ದೀನ್ ಖಿಲ್ಜಿಯ ದಿಗ್ವಿಜಯಗಳ ಬಗ್ಗೆ ನಾವು ಮಾತನಾಡೋಣ. ಇಷ್ಟೊತ್ತು ನಾನು ಹೇಳಿದ್ದು ಖಿಲ್ಜಿ ಸಂತತಿ ಹೇಗೆ ಸ್ಥಾಪನೆಯಾಯಿತು, ಯಾರು ಮೊದಲಿಗ, ಅನಂತರ ಅಲಾವುದ್ದೀನ್ ಖಿಲ್ಜಿ ಹೇಗೆ ಅಧಿಕಾರಕ್ಕೆ ಬಂದ ಅಂತ ನಾನು ಹೇಳಿದೆ 1296ರಲ್ಲಿ. ಸೊ 1296ರಲ್ಲಿ ಅಧಿಕಾರಕ್ಕೆ ಬಂದಂತಹ ಅಲಾವುದ್ದೀನ್ ಖಿಲ್ಜಿ, ನಾನು ಆಗ್ಲೇ ಹೇಳಿದಂತೆ ಈತ ಸಾಮ್ರಾಜ್ಯಶಾಹಿ ಅಂದ್ರೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಎನ್ನುವ ಮನೋಭಾವ ಹೊಂದಿದ್ದ. ವೀರ ಯೋಧ, ಈ ವಾಸ್ ಗ್ರೇಟ್ ವಾರಿಯರ್, ಅದರಲ್ಲೇನು ಎರಡು ಮಾತಿರಲಿಲ್ಲ. ಯುದ್ಧ ಪ್ರಿಯ ಮತ್ತು ವಿಶ್ವವನ್ನೇ ಗೆಲ್ಲಬೇಕು ಎನ್ನುವ ಹಂಬಲ ಅವನಿಗಿತ್ತು. ಅಲೆಕ್ಸಾಂಡರನ ರೀತಿ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅನ್ನುವ ಒಂದು ಉತ್ಕಟ ಆಕಾಂಕ್ಷೆ ಅವನಲ್ಲಿ ಇತ್ತು. ಅಷ್ಟೇ ಅಲ್ಲ, ವಿಶ್ವವನ್ನು ಗೆಲ್ಲಬೇಕು ಅನ್ನೋದು ಒಂದ್ ಕಡೆ, ಇನ್ನೊಂದು ಕಡೆ ಮೊಹಮ್ಮದ್ ಪೈಗಂಬರನ ರೀತಿ ಒಂದು ಹೊಸ ಧರ್ಮ ಅಥವಾ ಪಂಥವನ್ನು ಸ್ಥಾಪನೆ ಮಾಡಬೇಕು ಅನ್ನುವುದು ಅವನ ಉತ್ಕಟ ಆಕಾಂಕ್ಷೆಗಳಾಗಿದ್ದು, ಅವನ ಮಹತ್ವಾಕಾಂಕ್ಷೆಗಳು ಇವೆರಡು. ಏನು? ಪ್ರಪಂಚವನ್ನೇ ಗೆಲ್ಲಬೇಕು, ಇನ್ನೊಂದು ಕಡೆ ಒಂದು ಹೊಸ ಧರ್ಮ ಪಂಥವನ್ನು ಸ್ಥಾಪನೆ ಮಾಡಬೇಕು ಅಂತ. ಹಾಗಾಗಿ ಈ ಎರಡು ಆಸೆಗಳನ್ನು ಇಟ್ಕೊಂಡಿದ್ದಂತಹ ಅಲಾವುದ್ದೀನ್ ಖಿಲ್ಜಿ
ದೆಹಲಿಯ ಕೊತ್ವಾಲ ಆಗಿದ್ದಂತಹ ಅಲಾ ಉಲ್ ಮುಲ್ಕ್ ಎನ್ನುವವನನ್ನು ಭೇಟಿ ಮಾಡ್ದ. ಅಲಾ ಉಲ್ ಮುಲ್ಕ್ ಅವನನ್ನು ಭೇಟಿ ಮಾಡಿದಾಗ ಅವನು ಹೇಳ್ತಾನೆ, ಬಹುಶಃ ಅವನ ಗುರುವಾಗಿ ಅನ್ಕೊಂಡಿದ್ನೇನೋ, ಹಾಗಾಗಿ ಅವನನ್ನು ಭೇಟಿ ಮಾಡಿದಾಗ ಅಲಾ ಉಲ್ ಮುಲ್ಕ್ ಹೇಳ್ತಾನೆ, ಹೊಸ ಧರ್ಮ ಪ್ರತಿಪಾದನೆ ಮಾಡೋದು ಚಕ್ರವರ್ತಿಯ ಕೆಲಸ ಅಲ್ಲ, ಅಥವಾ ದೊರೆಯ ಕೆಲಸ ಅಲ್ಲ, ಅಥವಾ ಸುಲ್ತಾನನ ಕೆಲಸ ಅಲ್ಲ, ನಿಂದೇನಿದ್ರು ಬರೀ ಆಡಳಿತ ಮಾಡೋದಷ್ಟೇ. ಹಾಗಾಗಿ ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ. ಅದರ ಬದಲು ತನ್ನ ಧರ್ಮವನ್ನು ಹರಡುವ ಕೆಲಸವನ್ನು ನೀನು ಮಾಡಬೇಕು. ನಿನ್ನ ಧರ್ಮ ಯಾವುದು? ಇಸ್ಲಾಂ ಧರ್ಮ. ಅದನ್ನು ಹರಡುವ ಕೆಲಸ ನೀನು ಮಾಡು ಅಂತ ಹೇಳ್ದ. ಎರಡನೇದಾಗಿ ಪ್ರಪಂಚವನ್ನೇ ಗೆಲ್ಲಬೇಕು ಎನ್ನುವ ಆಸೆಯನ್ನು ಈತ ಹೇಳಿದಾಗ ಆತ ಹೇಳ್ತಾನೆ, ನೀನು ಇನ್ನೂ ಹಿಂದೂಸ್ತಾನವನ್ನೇ ಸಂಪೂರ್ಣವಾಗಿ ಗೆದ್ದಿಲ್ಲ, ಹಾಗಾಗಿ ಹಿಂದೂಸ್ತಾನವನ್ನು ಗೆಲ್ಲುವ ಕೆಲಸವನ್ನು ಮಾಡು, ಅನಂತರ ನಾವು ಬೇರೆ ಯೋಚನೆಯನ್ನು ನೀನು ಮಾಡೀವಿ ಅಂತ ಹೇಳಿದಾಗ ಆ ಮಾತಿನಿಂದ ಈತ ಒಪ್ಪಿ ಹೊಸ ಧರ್ಮ ಸ್ಥಾಪನೆಯ ಕೆಲಸವನ್ನು ಬಿಟ್ಟ. ಆದರೆ ತನ್ನ ಧರ್ಮವನ್ನು ಹರಡುವ ಕೆಲಸವನ್ನು ಆತ ಮಾಡ್ದ. ಅನಂತರ ಇಡೀ ಹಿಂದೂಸ್ತಾನವನ್ನು ಗೆಲ್ಲುವ ಕೆಲಸವನ್ನು ಆತ ಮಾಡ್ದ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಈತ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ದ, ದೊಡ್ಡ ದಿಗ್ವಿಜಯಿ ಎನಿಸಿಕೊಂಡ. ಹಾಗಾದ್ರೆ ಇವನ ಒಂದು ಮಿಲಿಟರಿ ಸಾಧನೆಗಳನ್ನು, ದಿಗ್ವಿಜಯಗಳು ಅಥವಾ ಮಿಲಿಟರಿ ಸಾಧನೆಗಳನ್ನು ವಿವರಿಸಿ ಅಂತ 15 ಮಾರ್ಕ್ಸಿಗೆ ಕೇಳಬಹುದು. ಸೊ ಇವನ ದಿಗ್ವಿಜಯಗಳನ್ನು ಅಥವಾ ಮಿಲಿಟರಿ ಸಾಧನೆಗಳನ್ನು ನಾವು 2 ಭಾಗಗಳಲ್ಲಿ ನೋಡಬಹುದು. ಒಂದು ಉತ್ತರ ಭಾರತದ ಆಕ್ರಮಣಗಳು, ಎರಡನೇದು ದಕ್ಷಿಣ ಭಾರತದ ಆಕ್ರಮಣಗಳು, ನಮ್ಮ ಒಂದು ಅಧ್ಯಯನದ ಅನುಕೂಲಕ್ಕಾಗಿ. ರೈಟ್, ಸರಿ. ಈ ಉತ್ತರ ಭಾರತದ ಆಕ್ರಮಣಗಳ ಬಗ್ಗೆ ನಾವಿಲ್ಲಿ ಮಾತನಾಡೋಣ. 1200 ಉತ್ತರ ಭಾರತದಲ್ಲಿ ಆತ ನೋಡಿ, ದೆಹಲಿ ಸಾಮ್ರಾಜ್ಯ ಇರಬೇಕಾದ್ರೆ ಉತ್ತರ ಭಾರತದಲ್ಲಿ ಹಲವಾರು ರಜಪೂತ ರಾಜ್ಯಗಳು ಇದ್ದು, ಅದು ನಿಮ್ಮ ಗಮನದಲ್ಲಿ ಇರಲಿ. ಹಲವಾರು ರಜಪೂತರು, ಹಿಂದೂಗಳವರು, ಅವರು ರಾಜ್ಯಗಳನ್ನು ಆಳ್ವಿಕೆ ಮಾಡ್ತಾ ಇದ್ರು. ಅಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಮಹತ್ವಾಕಾಂಕ್ಷೆಯಿಂದ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಎನ್ನುವ ಒಂದು ನೀತಿಯಿಂದ ಆತ ಆಕ್ರಮಣಗಳನ್ನು ಮಾಡ್ದ. ಆಕ್ರಮಣಗಳಲ್ಲಿ ಮೊದಲನೆಯದಾಗಿ ಗುಜರಾತ್ ಆಕ್ರಮಣ. 1299ರಲ್ಲಿ ಅಲಾವುದ್ದೀನ್ ಗುಜರಾತ್ನ ಆಕ್ರಮಣಕ್ಕೆ ಅಂತ ಹೇಳಿಬಿಟ್ಟು ತನ್ನ ದಂಡನಾಯಕನಾದಂತಹ ಉಲಗ್ ಖಾನ್ ಮತ್ತು ನಸರತ್ ಖಾನ್ ಎನ್ನುವವರ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸಿದ. ಎಲ್ಲಿಗೆ? ಗುಜರಾತ್ನ ಮೇಲೆ. ಗುಜರಾತ್ ಅನ್ನು ಆಗ ರಜಪೂತ ರಾಜ ರಾಣಾ ಕರ್ಣದೇವ ಎನ್ನುವವನು ಆಳ್ವಿಕೆ ಮಾಡ್ತಾ ಇದ್ದ. ರಾಣಾ ಕರ್ಣದೇವ ಅಥವಾ ಕರ್ಣದೇವ. ಸೊ ಅಲಾವುದ್ದೀನ್ ಖಿಲ್ಜಿಯ ಸೈನ್ಯ ಗುಜರಾತ್ನ ಮೇಲೆ ದಾಳಿ ಮಾಡ್ತು, ಕರ್ಣದೇವನನ್ನು ಸೋಲಿಸ್ತು. ಸೋತ ಕರ್ಣದೇವ ತನ್ನ ಮಗಳೊಂದಿಗೆ ದೇವಗಿರಿಗೆ ಓಡಿ ಹೋದ. ಇದನ್ನು ಜ್ಞಾಪಕ ಇಟ್ಕೊಂಡಿರಿ, ಮುಂದೆ ಬೇಕಾಗುತ್ತೆ. ಸೋತ ಕರ್ಣದೇವ ತನ್ನ ಮಗಳಾದ ದೇವಲ ದೇವಿಯೊಂದಿಗೆ ದೇವಗಿರಿಗೆ ಓಡಿ ಹೋದ. ದೇವಗಿರಿಯಲ್ಲಿ ಯಾದವರು ಆಳ್ವಿಕೆ ಮಾಡ್ತಾ ಇದ್ರು, ಜ್ಞಾಪಕ ಇಟ್ಕೊಳ್ಳಿ. ಸೊ ಅಲ್ಲಿಗೆ ಓಡಿ ಹೋದ. ಸೊ ಗುಜರಾತ್ ಅನ್ನು ಅವರು ಆಕ್ರಮಣ ಮಾಡಿಕೊಂಡ್ರು. ರಾಣಾ ಕರ್ಣದೇವನ ಪತ್ನಿ ಕಮಲಾದೇವಿ, ಆಕೆ ಸೆರೆಯಾದ್ಲು. ಆಕೆಯನ್ನು ಸೆರೆ ಹಿಡಿದು ದೆಹಲಿಗೆ ಕಳುಹಿಸಲಾಯಿತು. ಅಲ್ಲಿ ಅಲಾವುದ್ದೀನ್ ಖಿಲ್ಜಿ ಆಕೆಯನ್ನು ವಿವಾಹವಾದ. ಸೊ ಹೀಗೆ ಅಲಾವುದ್ದೀನ್ ಖಿಲ್ಜಿ ಸೈನ್ಯ ಗುಜರಾತ್ ಅನ್ನು 1299ರಲ್ಲಿ ಆಕ್ರಮಣ ಮಾಡಿಕೊಳ್ತು. ಈ ಆಕ್ರಮಣದಲ್ಲಿಯೇ ಅಲಾವುದ್ದೀನ್ ಖಿಲ್ಜಿಗೆ ಈ ಮಲಿಕಾಫರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಸಿಕ್ಕಿದ್ದು, ಒಬ್ಬ ನಪುಂಸಕ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಅವನು ಅಲಾವುದ್ದೀನ್ ಖಿಲ್ಜಿಗೆ ದೊರಕಿದ್ದು ಗುಜರಾತ್ನ ಆಕ್ರಮಣದಲ್ಲಿಯೇ. ಅವನನ್ನು ದೆಹಲಿಗೆ ಕೊಂಡೊಯ್ಯಲಾಯಿತು. ಅಲ್ಲಿ ಅವನನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಲಾಯಿತು. ಮುಂದೆ ಅವನು ಅಲಾವುದ್ದೀನ್ ಖಿಲ್ಜಿಯ ದಕ್ಷ ಸೇವಕನಾದ, ದಂಡನಾಯಕನಾದ. ಮುಂದೆ ಅಲಾವುದ್ದೀನ್ ಖಿಲ್ಜಿಯ ಸಾವಿಗೂ ಕಾರಣನಾದ. ರೈಟ್. ಸೊ ಇದು ಗುಜರಾತ್ನ ಒಂದು ಆಕ್ರಮಣ, ಮೊದಲನೆಯದಾಗಿ. ಅದಾದ್ಮೇಲೆ ಎರಡನೆಯ ಒಂದು ಆಕ್ರಮಣ ಉತ್ತರ ಭಾರತದಲ್ಲಿ ಅಂದ್ರೆ ರಣತಾಂಬೂರ್ ಆಕ್ರಮಣ. ಪುಟ್ಟ ಏನು ಹೊರಟೆ ಹೋಯ್ತು? ಹಲೋ, ಇದ್ದೀರಾ? ಓಕೆ, ಕಂಟಿನ್ಯೂ ಮಾಡೋಣ.
ಓಕೆ. ಸೊ ಎರಡನೆಯದಾಗಿ ರಣತಾಂಬೂರ್ ಆಕ್ರಮಣ. 1301ರಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸೈನ್ಯ ರಣತಾಂಬೂರ್ ಮೇಲೆ ದಾಳಿ ಮಾಡ್ತು. ಓಕೆ, ಇದು ಸಹ ಇವತ್ತಿನ ರಾಜಸ್ಥಾನದಲ್ಲಿದೆ ರಣತಾಂಬೂರ್. ಅಲ್ಲಿ ರಜಪೂತ ಅರಸ ರಾಣಾ ಹಮೀರ್ ದೇವ್ ಎನ್ನುವವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ರಣತಾಂಬೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಭದ್ರವಾದ ಕೋಟೆಯನ್ನು ಹೊಂದಿದ್ದಂತಹ ಈ ರಾಣಾ ಹಮೀರ್ ದೇವ್ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅವನ ಮೇಲೆ ಅಲಾವುದ್ದೀನ್ ಖಿಲ್ಜಿಯ ಸೈನ್ಯ ದಾಳಿ ಮಾಡ್ತು. ದಾಳಿ ಮಾಡಿ ಬಹುದೀರ್ಘಕಾಲ ಹೋರಾಟದ ನಂತರ ಆ ಭದ್ರ ಕೋಟೆಯನ್ನು ವಶಪಡಿಸಿಕೊಂಡ. ಮೊದಲು ಸೈನ್ಯವನ್ನು ಕಳಿಸಿದ್ದ, ಆಮೇಲೆ ಅಲಾವುದ್ದೀನ್ ಖಿಲ್ಜಿನೇ ಬಂದು ನೇರವಾಗಿ ರಣತಾಂಬೂರ್ ಮೇಲೆ ಆಕ್ರಮಣವನ್ನು ಮಾಡಿ ಆ ಕೋಟೆಯನ್ನು ವಶಪಡಿಸಿಕೊಂಡ. ಸೊ ಹೀಗೆ ರಣತಾಂಬೂರ್ ಆಕ್ರಮಣ ಎನ್ನುವುದು ಆಯಿತು. ಓಕೆ, ರಾಣಾ ಹಮೀರ್ ದೇವ್ ಮರಣ ಹೊಂದಿದ. ಅವನ ಮಹಿಳೆಯರೆಲ್ಲ ಜೌಹಾರ್ ಆಚರಣೆ ಮಾಡಿಕೊಂಡ್ರು. ಇದು ಎರಡನೆಯ ಒಂದು ಆಕ್ರಮಣ. ಮೂರನೆಯದಾಗಿ ಚಿತ್ತೂರ್ ಆಕ್ರಮಣ. ಇದು ಸಹ ಇವತ್ತಿನ ರಾಜಸ್ಥಾನದಲ್ಲಿ ಬರುತ್ತೆ. ಚಿತ್ತೂರ್, ಆಂಧ್ರದ ಚಿತ್ತೂರ್ ಅಲ್ಲ, ಇದು ರಾಜಸ್ಥಾನದ ಚಿತ್ತೂರ್. ಓಕೆ, ಅಲ್ಲಿನ ರಾಜ್ಯದ ಹೆಸರು ಮೇವಾಡ ಅಂತ. ಮೇವಾಡ ರಾಜ್ಯ, ಅದರ ರಾಜಧಾನಿ ಬಂದು ಚಿತ್ತೂರ್. ಸೊ 1303ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಚಿತ್ತೂರಿನ ಮೇಲೆ ದಾಳಿ ಮಾಡ್ದ. ಇಲ್ಲಿ ರಾಣಾ ರತನ್ ಸಿಂಗ್ ಎನ್ನುವವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಆತನು ಸಹ ಒಬ್ಬ ರಜಪೂತ ರಾಜ, ರಾಣಾ ರತನ್ ಸಿಂಗ್. ಓಕೆ, ಅಲಾವುದ್ದೀನ್ ಖಿಲ್ಜಿ ಚಿತ್ತೂರಿನ ಮೇಲೆ ಏನಕ್ಕೆ ದಾಳಿ ಮಾಡ್ದ ಅಂದ್ರೆ ಅವನು ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಎನ್ನುವುದು ಒಂದು ಕಾರಣ. ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಒಂದು. ಎರಡನೇ ಕಾರಣ ಏನು ಅಂದ್ರೆ, ಇತಿಹಾಸಕಾರರು ಹೇಳುವ ಪ್ರಕಾರ ರಾಣಾ ರತನ್ ಸಿಂಗನ, ಚಿತ್ತೂರಿನ ರಾಜ ರಾಣಾ ರತನ್ ಸಿಂಗನ ಪತ್ನಿ ಪದ್ಮಾವತಿ ತುಂಬಾ ಸೌಂದರ್ಯವತಿಯಾಗಿದ್ಲು. ಹಾಗಾಗಿ ಆ ಒಂದು ಪದ್ಮಾವತಿಯನ್ನು ತಾನು ಪಡೆದುಕೊಳ್ಬೇಕು ಎನ್ನುವ ಕಾರಣದಿಂದ ಚಿತ್ತೂರಿನ ಮೇಲೆ ದಾಳಿ ಮಾಡ್ದ ಅಂತ ಹೇಳಿಬಿಟ್ಟು ಮೊಹಮ್ಮದ್ ಜೈಸಿ ಎನ್ನುವವನು ಪದ್ಮಾವತ್ ಎನ್ನುವ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಆ ಗ್ರಂಥದಲ್ಲಿ ಇದರ ಉಲ್ಲೇಖ ಬರುತ್ತೆ. ಅಲಾವುದ್ದೀನ್ ಖಿಲ್ಜಿ ಚಿತ್ತೂರಿನ ಮೇಲೆ ದಾಳಿ ಮಾಡೋಕೆ ಪ್ರಮುಖ ಕಾರಣ ಏನಂದ್ರೆ ಪದ್ಮಾವತಿಯನ್ನು ಪಡೆಯುವ ಸಲುವಾಗಿ ಅಂತ ಹೇಳಿಬಿಟ್ಟು ಅದರಲ್ಲಿ ಹೇಳ್ತಾನೆ. ಸಮಕಾಲೀನ ದಾಖಲೆ ಅಲ್ಲ ಇದು ಅನಂತರ ರಚಿತವಾದಂತಹ ಒಂದು ಗ್ರಂಥ. ಆದ್ರೆ ಅದರಲ್ಲಿ ಈ ರೀತಿಯ ಉಲ್ಲೇಖ ಇದೆ. ಸೊ ಅಲಾವುದ್ದೀನ್ ಖಿಲ್ಜಿ ಚಿತ್ತೂರಿನ ಮೇಲೆ ದಾಳಿ ಮಾಡ್ದ. ಆ ಒಂದು ಆಕ್ರಮಣದಲ್ಲಿ ಚಿತ್ತೂರನ್ನು ವಶಪಡಿಸಿಕೊಂಡ. ಸುಮಾರು 30,000ಕ್ಕೂ ಹೆಚ್ಚು ರಜಪೂತ ಸೈನಿಕರು ಸತ್ರು. ರಾಣಾ ರತನ್ ಸಿಂಗ್ ಯುದ್ಧದಲ್ಲಿ ಸತ್ತ. ಆಗ ಅವನ ಪತ್ನಿ ರಾಣಿ ಪದ್ಮಿನಿ ಜೌಹಾರ್ ಅನುಸರಿಸಿದಳು ತನ್ನ ಸಹಚರರೊಂದಿಗೆ. ಅಂದ್ರೆ ಜೌಹಾರ್ ಅಂದ್ರೆ ಯಾವಾಗ ಪುರುಷರು ಯುದ್ಧದಲ್ಲಿ ಹೋರಾಡಿ ಸಾಯ್ತಾ ಇದ್ರು, ಆಗ ಮಹಿಳೆಯರೆಲ್ಲ ಶತ್ರುಗಳ ಸೈನ್ಯಕ್ಕೆ ನಾವು ಸಿಗಬಾರ್ದು ಅಂತ ಹೇಳಿಬಿಟ್ಟು ಒಟ್ಟಾರೆಯಾಗಿ ಬೆಂಕಿಗೆ ಹಾರಿ ಪ್ರಾಣ ಬಿಡ್ತಾ ಇದ್ರು. ಅದನ್ನು ಜೌಹಾರ್ ಅಂತ ಕರೀತಿದ್ರೆ. ಸೊ ಪದ್ಮಿನಿ ಮತ್ತು ಇತರೆ ಸಾವಿರಾರು ಸ್ತ್ರೀಯರು ಈ ರೀತಿ ಬೆಂಕಿಗೆ ಹಾರಿ ಜೌಹಾರ್ ಅನುಸರಿಸಿದರು ಎನ್ನುವಂತಹ ಒಂದು ಮಾಹಿತಿ ನಮಗೆ ತಿಳಿದು ಬರುತ್ತೆ. ಸೊ ಇದು ಅಲಾವುದ್ದೀನ್ ಖಿಲ್ಜಿ ಹೇಗೆ ಚಿತ್ತೂರನ್ನು ವಶಪಡಿಸಿಕೊಂಡ ಎನ್ನುವುದರ ಬಗ್ಗೆ ಅಮೀರ್ ಖುಸ್ರು, ಸಮಕಾಲೀನ ಬರಹಗಾರ ಅಮೀರ್ ಖುಸ್ರು ಸಹ ಈ ಒಂದು ದಾಳಿಯ ಬಗ್ಗೆ, ಅಲಾವುದ್ದೀನ್ ಖಿಲ್ಜಿ ಚಿತ್ತೂರನ್ನು ವಶಪಡಿಸಿಕೊಂಡ ಬಗ್ಗೆ ತನ್ನ ಬರವಣಿಗೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸೊ ಚಿತ್ತೂರನ್ನು ಗೆದ್ದಂತಹ ಅಲಾವುದ್ದೀನ್ ಖಿಲ್ಜಿ ಆ ಚಿತ್ತೂರನ್ನು ಕಿಜ್ರಾಬಾದ್ ಅಂತ ನಾಮಕರಣ ಮಾಡ್ದ, ಹೊಸ ಹೆಸರು ಕೊಟ್ಟ. ಮತ್ತು ತನ್ನ ಮಗ ಕಿಜರ್ ಖಾನನನ್ನು ಅಲ್ಲಿಯ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ದ. ಸಾಕಷ್ಟು ಸಂಪತ್ತನ್ನು ಸಹ ಅಲ್ಲಿಂದ ಕೊಳ್ಳೆ ಹೊಡೆದ. ಸೊ ಹೀಗೆ ಚಿತ್ತೂರಿನ ಆಕ್ರಮಣ ಅಲಾವುದ್ದೀನ್ ಖಿಲ್ಜಿಯ ಒಂದು ಆಕ್ರಮಣಗಳಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಆಕ್ರಮಣ ಅಂತ ನಾವು ಹೇಳ್ತೇವೆ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಅದಾದ ನಂತರ 4ನೇದಾಗಿ ಮಾಳ್ವಾ ಆಕ್ರಮಣ. ಮಾಳ್ವಾ ಇವತ್ತಿನ ಮಧ್ಯಪ್ರದೇಶ. ಓಕೆ, ಸೊ ಅಲ್ಲಿ ಬರುತ್ತೆ ಮಾಳ್ವಾ. 1305ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಮಾಳ್ವಾದ ಮೇಲೆ ದಾಳಿ ಮಾಡ್ದ. ಅದರ ರಜಪೂತ ರಾಜ ಮಹಲಕ ದೇವ ಎನ್ನುವವನನ್ನು ಸೋಲಿಸಿ ಮಾಳ್ವಾವನ್ನು ವಶಪಡಿಸಿಕೊಂಡ. ಓಕೆ, ಇದು ಒಂದು ಪ್ರಮುಖವಾದಂತಹ ಒಂದು ಗೆಲುವು. ಇದಾದ ನಂತರ ಆತ ಮಧ್ಯ ಭಾರತದಲ್ಲಿಯೇ ಮಾಂಡು, ಧಾರಾ, ಉಜ್ಜಯಿನಿ, ಚಂದೇರಿ ಮುಂತಾದ ಇತರೆ ಸಣ್ಣ ಪುಟ್ಟ ರಾಜ್ಯಗಳನ್ನು ಸಹ ವಶಪಡಿಸಿಕೊಂಡ. ಬಹುತೇಕ ಇವೆಲ್ಲವೂ ಸಹ ರಜಪೂತ ರಾಜ್ಯಗಳು, ಹಿಂದೂ ರಾಜ್ಯಗಳು. ಅವುಗಳೆಲ್ಲವನ್ನೂ ಸಹ ಈತ ಗೆದ್ದ. ಇದಾದ ಮೇಲೆ ಆತ 1308ರಲ್ಲಿ
ಅಲಾವುದ್ದೀನ್ ಖಿಲ್ಜಿ ಸಿವಾನ್ ಮೇಲೆ ಆಕ್ರಮಣ ಮಾಡ್ದ. ಅದರ ರಾಜ ಶೀತಲ ದೇವ ಅಂತ ಹೇಳಿಬಿಟ್ಟು. ಅದರ ರಾಜ ಶೀತಲ ದೇವ ಅಂತ ಹೇಳಿಬಿಟ್ಟು ಆ ಶೀತಲ ದೇವನನ್ನು ಆತ ಸೋಲಿಸಿ ಸಿವಾನನ್ನು ವಶಪಡಿಸಿಕೊಂಡ. ಇದರಲ್ಲಿಯೂ ಅಷ್ಟೇ ರಜಪೂತ ಸ್ತ್ರೀಯರು ಜೌಹಾರನ್ನು ಅನುಸರಿಸಿದರು. ಅಂದರೆ ಯಾವಾಗ ಪುರುಷರು ಸಾಯ್ತಾರೆ ಆಗ ಮಹಿಳೆಯರು ಬೆಂಕಿಗೆ ಹಾರಿ ಪ್ರಾಣಾರ್ಪಣೆ ಮಾಡಿಕೊಂಡ್ರು. ಇದಾದ್ಮೇಲೆ ಜಲೋರ್ ಅದನ್ನು ಸಹ ಈತ ವಶಪಡಿಸಿಕೊಂಡ. ಅಲ್ಲಿ ಕೃಷ್ಣದೇವ ಎನ್ನುವವನು ಆಳ್ವಿಕೆ ಮಾಡ್ತಾ ಇದ್ದ. ಅವನನ್ನು ಸೋಲಿಸಿ ಜಲೋರನ್ನು ವಶಪಡಿಸಿಕೊಂಡ. ನೋಡಿ, ಹೀಗೆ 1305 ಅಥವಾ 1308 ಹೊತ್ತಿಗೆ ಇಡೀ ಉತ್ತರ ಭಾರತ ಅಲಾವುದ್ದೀನ್ ಖಿಲ್ಜಿಯ ಅಧೀನದಲ್ಲಿ ಇತ್ತು. ನೋಡಿ, ಈ ಕಡೆ ಇವತ್ತಿನ ಪಾಕಿಸ್ತಾನ ಅಂತ ನಾವೇನು ಹೇಳ್ತೀವಿ, ಸಿಂಧ್, ಪಂಜಾಬ್, ದೆಹಲಿ, ಹರಿಯಾಣ, ಓಕೆ, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ದೆಹಲಿ ಸುತ್ತಮುತ್ತಲಿನ ಪ್ರದೇಶ, ಉತ್ತರ ಪ್ರದೇಶ, ಬಂಗಾಳದವರೆಗೆ ಇಡೀ ಪ್ರದೇಶ ಈ ಒಂದು ದೆಹಲಿ ಸುಲ್ತಾನರ ಅಧೀನದಲ್ಲಿ ಇತ್ತು. ಸೊ ಹೀಗೆ ಇಡೀ ಉತ್ತರ ಭಾರತ ಅಲಾವುದ್ದೀನ್ ಖಿಲ್ಜಿಯ ಅಧೀನದಲ್ಲಿ ಬಂದಿತ್ತು ಅನ್ನುವುದು ಇವನ ಒಂದು ಆಕ್ರಮಣಗಳಿಂದ, ಅವನ ಒಂದು ಗೆಲುವುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಸೊ ಇದು ಅವನ ಉತ್ತರ ಭಾರತದ ಆಕ್ರಮಣಗಳು ಅಥವಾ ದಂಡಯಾತ್ರೆ ಅಂತ ನೀವು ಬರೀಬಹುದು. ಈ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಗೆಲುವನ್ನು ಸಾಧಿಸಿದ ಮೇಲೆ ನೋಡಿ, ಅವನಿಗೆ ಎಲ್ಲ ಕಡೆ ಗೆಲುವಾಯಿತು, ರಾಜ್ಯಗಳನ್ನು ವಶಪಡಿಸಿಕೊಂಡ, ಸಂಪತ್ತನ್ನು ಆತ ಗಳಿಸಿಕೊಂಡ. ಹಾಗಾಗಿ ದಕ್ಷಿಣದ ಕಡೆಗೂ ಆತ ಗಮನವನ್ನು ಹರಿಸಿದ. ಯಾರು? ಅಲಾವುದ್ದೀನ್ ಖಿಲ್ಜಿ. ರೈಟ್. ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಮಾಡಿದ ಮೊಟ್ಟ ಮೊದಲ ದೆಹಲಿ ಸುಲ್ತಾನ ಅಂದ್ರೆ ಅಲಾವುದ್ದೀನ್ ಖಿಲ್ಜಿ. ಈತನೇ ಮೊಟ್ಟ ಮೊದಲಿಗ. ಇಲ್ಲಿಯ ತನಕ ಯಾವ ಮುಸ್ಲಿಂ ಸುಲ್ತಾನನು ಸಹ ದಕ್ಷಿಣದ ಕಡೆಗೆ ಗಮನವನ್ನು ಹರಿಸಿರ್ಲಿಲ್ಲ, ದಕ್ಷಿಣವನ್ನು ಗೆಲ್ಲಬೇಕು ಎನ್ನುವ ಪ್ರಯತ್ನವನ್ನು ಮಾಡಿರಲಿಲ್ಲ. ಸೊ ಈತನೇ ಮೊದಲಿಗ. ಹಾಗಾಗಿ ದಕ್ಷಿಣವನ್ನು ಗೆಲ್ಲುವ ಸಲುವಾಗಿ ಆತ ತನ್ನ ನೆಚ್ಚಿನ ಸೇವಕ, ದಂಡನಾಯಕನಾದಂತಹ ಮಲ್ಲಿಕಾಫರನಿಗೆ ದಕ್ಷಿಣದ ದಂಡಯಾತ್ರೆಯ ಜವಾಬ್ದಾರಿಯನ್ನು ವಹಿಸಿದ. ಹಾಗಾಗಿ ಮಲ್ಲಿಕಾಫರ್ ಅಲಾವುದ್ದೀನ್ ಖಿಲ್ಜಿಯ ಪರವಾಗಿ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡ್ದ. ಓಕೆ, ಸೊ ಇದು ದಕ್ಷಿಣ ಭಾರತದ ದಂಡಯಾತ್ರೆ ಅಂತ ನಾವು ಓದ್ತೇವೆ. ಸೊ ಅದಕ್ಕೆ ಕಾರಣಗಳೇನು, ಏನಕ್ಕೆ ಈತನೇ ಮೊದಲಿಗ ಅಂತ ಹೇಳ್ತೀವಿ. ಹಾಗಾದ್ರೆ ವೈ ಅಲಾವುದ್ದೀನ್ ವಾಂಟೆಡ್ ಟು ಕಾಂಕರ್ ಸೌತ್ ಇಂಡಿಯಾ? ದಕ್ಷಿಣ ಭಾರತವನ್ನು ಆತ ಏನಕ್ಕೆ ಗೆಲ್ಲಬೇಕಿತ್ತು? ಒಂದು, ನಾವು ಆಗ್ಲೇ ಮಾತನಾಡಿದ್ದೀವಿ, ಅವನ ಸಾಮ್ರಾಜ್ಯಶಾಹಿ ಧೋರಣೆ, ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಎನ್ನುವಂತಹ ಒಂದು ಮನೋಭಾವ ಅವನು ದಕ್ಷಿಣವನ್ನು ಗೆಲ್ಲೋಕೆ ಅವಕಾಶ ಮಾಡಿಕೊಡ್ತು. ಉತ್ತರವನ್ನೆಲ್ಲ ಗೆದ್ದಿದ್ದ, ದಕ್ಷಿಣವನ್ನು ಗೆಲ್ಲೋಣ ಎನ್ನುವಂತಹ ಒಂದು ಮನೋಭಾವ ಆತನಿಗೆ ಬಂತು. ಹಾಗಾಗಿ ದಾಳಿ ಮಾಡೋಕ್ಕೆ ಮನಸ್ಸು ಮಾಡ್ದ. ಎರಡನೆಯದಾಗಿ ದಕ್ಷಿಣ ಭಾರತದ ಸಂಪತ್ತು. ನಾನು ಹೇಳ್ತೀನಿ ಮುಂದೆ ಯಾವ ಯಾವ ರಾಜ್ಯಗಳು ದಕ್ಷಿಣದಲ್ಲಿ ಇದ್ದು ಅಂತ ಹೇಳಿಬಿಟ್ಟು. ದಕ್ಷಿಣ ಭಾರತದ ರಾಜ್ಯಗಳು ಬಹುತೇಕ ಹಿಂದೂ ರಾಜ್ಯಗಳು ಸಂಪತ್ಭರಿತವಾದ ರಾಜ್ಯಗಳಾಗಿದ್ದು. ಹಾಗಾಗಿ ಆ ಸಂಪತ್ತಿನ ಬಗ್ಗೆ ಆತನಿಗೆ ಅರಿವಿತ್ತು. ಆ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು, ಲೂಟಿ ಮಾಡಬೇಕು, ಸೂರೆ ಮಾಡಬೇಕು. ಹಾಗಾಗಿ ದಕ್ಷಿಣದ ಮೇಲೆ ದಾಳಿ ಮಾಡ್ದ. ಮೂರನೇದಾಗಿ ಇಸ್ಲಾಂ ಧರ್ಮವನ್ನು ಹರಡಬೇಕು. ನೋಡಿ, ಅವನ ಗುರು ಹೇಳಿದ್ದ ಅಲ್ಲ, ಹೊಸ ಧರ್ಮ ಸ್ಥಾಪನೆ ಮಾಡುವ ಕೆಲಸ ಬೇಡ, ಇರುವ ಧರ್ಮವನ್ನು ಹರಡುವ ಕೆಲಸ ಮಾಡು ಅಂತ ಹೇಳಿದ್ದ. ಹಾಗಾಗಿ ದಕ್ಷಿಣದ ಕಡೆಗೆ ಅದನ್ನು ಹರಡಬೇಕು ಅಂತನೂ ಈತ ಮನಸ್ಸು ಮಾಡ್ದ. ಸೊ ಅದರ ಫಲವಾಗಿ ಆತ ದಕ್ಷಿಣದ ಮೇಲೆ ದಾಳಿ ಮಾಡ್ದ ಅಂತ ನಾವು ಹೇಳ್ಬಹುದು. ಇನ್ನೊಂದು ಕಾರಣ, ದಕ್ಷಿಣ ಭಾರತದ ರಾಜಕೀಯ ಅರಾಜಕತೆ ಅನ್ನುವುದಕ್ಕಿಂತ ಐಕ್ಯತೆ ಅನ್ನೋದು ಇರಲಿಲ್ಲ. ಹಾಗಾಗಿ ಆತ ದಾಳಿ ಮಾಡ್ದ ಅಂತ ಹೇಳ್ಬೋದು. ಇನ್ನೊಂದು ಕಾರಣ ನಿಮಗೆ ಜ್ಞಾಪಕ ಇದೆಯಾ, ನಾನು ಹೇಳಿದ್ದೆ ಆತ ಸುಲ್ತಾನನಾಗುವುದಕ್ಕೆ ಮುನ್ನ 1296ರಲ್ಲಿ ದೇವಗಿರಿಯ ಯಾದವರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಅಲ್ಲಿಂದ ಸಂಪತ್ತನ್ನು ಲೂಟಿ ಮಾಡಿ ಬಂದು ತನ್ನ ಸುಲ್ತಾನನನ್ನು ಕೊಂದು ಅಧಿಕಾರಕ್ಕೆ ಬಂದ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಆ ಒಂದು ದೇವಗಿರಿಯ ಯಾದವರು ಅಲಾವುದ್ದೀನ್ ಖಿಲ್ಜಿಗೆ ಕಪ್ಪ ಕಾಣಿಕೆ ಕೊಡುವುದನ್ನು ನಿಲ್ಲಿಸಿದ್ರು. ಹಾಗಾಗಿ ಅವರ ಮೇಲೆ ಮತ್ತೆ ಈತ ದಾಳಿ ಮಾಡ್ದ. ಹೀಗೆ ಈ ಒಂದು ಕಾರಣಗಳಿಂದ ಆತ ದಕ್ಷಿಣದ ಮೇಲೆ ಈ ಒಂದು ದಾಳಿಗಾಗಿ ಮುಂದೆ ಬಂದ ಅಂತ ನಾವು ಹೇಳ್ಬಹುದು. ಇವು ಕಾರಣಗಳು, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡೋಕೆ ಪ್ರಮುಖ ಕಾರಣಗಳು. ನೋಡಿ, ಈ ಮ್ಯಾಪ್ ನೋಡಿ, ಇಲ್ಲಿ ಈ ಮ್ಯಾಪ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ದಕ್ಷಿಣ ಭಾರತದ
ಒಂದು ಚಿತ್ರ ಏನಿತ್ತು ಅಂತ ನಾನು ಹೇಳ್ತೀನಿ ನೋಡಿ. ನಾನು ಈಗಾಗಲೇ ಹೇಳ್ದಂತೆ ಇದೊಂದು ಸ್ವಲ್ಪ ನಿಮಗೆ ಒಂಚೂರು ಡಾರ್ಕ್ ಆಗಿ ಕಾಣೋದು ಅಲಾವುದ್ದೀನ್ ಖಿಲ್ಜಿಯ ರಾಜ್ಯ ಸಾಮ್ರಾಜ್ಯ ನೋಡಿ. ಅಷ್ಟನ್ನೆಲ್ಲ ಆತ ನೋಡಿ, ಇದು ಗುಜರಾತ್, ಇದು ಮೇವಾಡ, ಇದು ಚಿತ್ತೋರ್, ಇದು ಮಾಳ್ವಾ, ಇದು ರಣತಾಂಬೂರ್, ಈ ಎಲ್ಲ ಪ್ರದೇಶಗಳು ಉತ್ತರದ ದಂಡಯಾತ್ರೆಯಲ್ಲಿ ಆತ ಗೆದ್ದುಕೊಂಡಿದ್ದ. ಉಳಿದಿದ್ದ್ಯಾವುದು ಈ ವಿಂಧ್ಯ ಪರ್ವತದ ಕೆಳಗೆ ಇರುವಂತಹ ದಕ್ಷಿಣದ ರಾಜ್ಯಗಳು ಯಾವುವು ನೋಡಿ. ಇದು ದೇವಗಿರಿ, ಇವತ್ತಿನ ಮಹಾರಾಷ್ಟ್ರದ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಯಾದವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ರಾಜ ರಾಮಚಂದ್ರ ದೇವ ಅಂತ. ಸೊ ಅಲ್ಲಿ ಯಾದವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಒಂದು. ಎರಡನೇದಾಗಿ ಇವತ್ತಿನ ಆಂಧ್ರ ಪ್ರದೇಶದ ವಾರಂಗಲ್ಲನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕಾಕತೀಯರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಕಾಕತೀಯಾಸ್ ಅವರ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಇನ್ನು ದಕ್ಷಿಣಕ್ಕೆ ಬಂದ್ರೆ ಕರ್ನಾಟಕದ ದ್ವಾರ ಸಮುದ್ರ, ಹಳೇಬೀಡು ಅಂತಿರಲ್ಲ ನೀವು, ದ್ವಾರ ಸಮುದ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಹೊಯ್ಸಳರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಹೊಯ್ಸಳರು ಆಳ್ವಿಕೆಯನ್ನು ಮಾಡ್ತಾ ಇದ್ರು, ಮೂರನೇ ವೀರಬಲ್ಲಾಳ. ಇನ್ನೂ ದಕ್ಷಿಣಕ್ಕೆ ನಾವು ಹೋದ್ರೆ ತಮಿಳುನಾಡಿನ ಕಡೆ ಈ ಒಂದು ಮದುರೈಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಪಾಂಡ್ಯ ಸಂತತಿಯವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ನೋಡಿ. ಇದು ಅಲಾವುದ್ದೀನ್ ಖಿಲ್ಜಿ ದಕ್ಷಿಣವನ್ನು ಗೆಲ್ಲೋಕೆ ಪ್ರಯತ್ನ ಮಾಡಿದಾಗ ಇದ್ದಂತಹ ರಾಜಕೀಯ ಪರಿಸ್ಥಿತಿ ಅಥವಾ ರಾಜ್ಯಗಳು. ದೇವಗಿರಿಯ ಯಾದವರು, ವಾರಂಗಲ್ನ ಕಾಕತೀಯರು, ದ್ವಾರ ಸಮುದ್ರದ ಹೊಯ್ಸಳರು ಮತ್ತು ಮದುರೈನ ಪಾಂಡ್ಯರು. ಅರ್ಥ ಮಾಡ್ಕೊಳ್ಳಿ, ಇದು ದಕ್ಷಿಣ ಭಾರತದ ರಾಜಕೀಯ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ಆತ ದಕ್ಷಿಣದ ಕಡೆಗೆ ದಾಳಿ ಮಾಡ್ದ. ಸೊ ದಕ್ಷಿಣದಲ್ಲಿ ಯಾರಿದ್ರು ಅಂತ ಗೊತ್ತಾಯ್ತಲ್ಲ, ರೈಟ್. ನೋಡಿ, ಇಲ್ಲೊಂದು ಮ್ಯಾಪ್ ಇದೆ. ಈ ಮ್ಯಾಪಲ್ಲಿ ನಿಮಗೆ ಅಲಾವುದ್ದೀನ್ ಖಿಲ್ಜಿ ಯಾವ ರೀತಿ ತನ್ನ ಮಲಿಕಾಫರ್ನನ್ನು ಬಳಸಿಕೊಂಡು ದಕ್ಷಿಣದ ಮೇಲೆ ದಾಳಿ ಮಾಡ್ದ. ಮೊದಲು ದೇವಗಿರಿಯ ಮೇಲೆ ದಾಳಿ, ದೇವಗಿರಿಯ ನಂತರ ದ್ವಾರ ಸಮುದ್ರದ ನಂತರ ವಾರಂಗಲ್, ಆಮೇಲೆ ಪಾಂಡ್ಯರ ಕಡೆಗೆ ದಾಳಿ ಮಾಡ್ದ ಅಂತ ಈ ಮ್ಯಾಪ್ ತೋರಿಸುತ್ತೆ. ಓಕೆ, ಇಲ್ಲೊಂದು ಮ್ಯಾಪ್ ಇದೆ ನೋಡಿ. 1299ರಲ್ಲಿ ಗುಜರಾತು, ಚಿತ್ತೋರು, ರಣತಾಂಬೂರು, ಮಾಂಡು ಅದೆಲ್ಲ. ಆಮೇಲೆ 1307ರಲ್ಲಿ ಆತ ದೇವಗಿರಿಯ ಮೇಲೆ ದಾಳಿ ಮಾಡ್ದ. ಆಮೇಲೆ ವಾರಂಗಲ್ನ ಮೇಲೆ 11ರಲ್ಲಿ ವಾರಂಗಲ್ನ ಮೇಲೆ ದಾಳಿ ಮಾಡ್ದ. ಅದೇ 11ರಲ್ಲಿ ಹೊಯ್ಸಳರ ಮೇಲೆ ದಾಳಿ ಮಾಡ್ದ. ಆಮೇಲೆ ಪಾಂಡ್ಯರ ಮೇಲೆ ದಾಳಿ ಮಾಡ್ದ ಅಂತ ಹೇಳಿಬಿಟ್ಟು ಈ ಮ್ಯಾಪಲ್ಲಿ ನಾವು ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಿಯಾತ್ರೆಗಳ ಬಗ್ಗೆ ನಾವಿಲ್ಲಿ ನೋಡಬಹುದು. ರೈಟ್, ಆ ದಕ್ಷಿಣದ ದಂಡಿಯಾತ್ರೆಗಳ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ರೈಟ್, ನಾನೀಗಾಗಲೇ ಹೇಳಿದಂತೆ ಮಲಿಕಾಫರ್ ದಕ್ಷಿಣದ ದಂಡಯಾತ್ರೆಯ ದಂಡನಾಯಕನಾಗಿದ್ದ, ಮೇಲ್ವಿಚಾರಣವನ್ನು ಆತ ವಹಿಸಿದ್ದ. ದಕ್ಷಿಣದ ದಂಡಯಾತ್ರೆಗಳಲ್ಲಿ ಮೊದಲನೆಯದಾಗಿ ದೇವಗಿರಿ ಆಕ್ರಮಣ ನೋಡಿ. ಇದು ಎರಡನೇ ಬಾರಿ. ಮೊದಲು ತಾನು ಗವರ್ನರ್ ರಾಜ್ಯಪಾಲ ಆಗಿದ್ದಾಗ 1296ರಲ್ಲಿಯೇ ಒಂದ್ಸಲ ದೇವಗಿರಿಯನ್ನು ಸೋಲಿಸಿದ್ದ, ಜ್ಞಾಪಕ ಇದೆಯಾ? ಓಕೆ. ಸೊ ಇದು ದೇವಗಿರಿಯ ಮೇಲೆ ಸುಲ್ತಾನನಾಗಿ 1307ರಲ್ಲಿ ದೇವಗಿರಿಯನ್ನು ಏನು ಯಾದವರು ಆಳ್ವಿಕೆ ಮಾಡ್ತಾ ಇದ್ರು ರಾಜಧಾನಿಯನ್ನಾಗಿ ಮಾಡಿಕೊಂಡು, ರಾಮಚಂದ್ರ ದೇವ ಅದರ ರಾಜ. ಸೊ ಅವರ ಮೇಲೆ ಈತ ಆಳ್ವಿಕೆಯನ್ನು ಮಾಡ್ದ. ಕಾರಣ, ವಿಸ್ತರಣೆ ಮಾಡಬೇಕು, ಕಪ್ಪ ಕಾಣಿಕೆ ಇವನು ಕೊಟ್ಟಿರಲಿಲ್ಲ, ಹಾಗಾಗಿ ಸೈನ್ಯವನ್ನು ಈತ ಕಳುಹಿಸಿದ ಮಲಿಕಾಫರನ ನೇತೃತ್ವದಲ್ಲಿ. ಸೊ ಮಲಿಕಾಫರನ ಸೈನ್ಯ ದೇವಗಿರಿಯ ಮೇಲೆ ದಾಳಿ ಮಾಡ್ತು. ಇನ್ನೂ ಒಂದು ಕಾರಣ ಜ್ಞಾಪಕ ಇದೆಯಾ? ರಾಣ ಕರ್ಣದೇವ ಇಲ್ಲಿ ಆಶ್ರಯ ಪಡೆದಿದ್ದ. ಗುಜರಾತ್ನ ಅರಸ ರಾಣ ಕರ್ಣದೇವ ತನ್ನ ಮಗಳ ಜೊತೆ ಇಲ್ಲಿ ಬಂದು ಆಶ್ರಯ ಪಡೆದಿದ್ದ. ಹಾಗಾಗಿ ಅದೂ ಒಂದು ಕಾರಣ ಈತ ದೇವಗಿರಿಯ ಮೇಲೆ ದಾಳಿ ಮಾಡೋಕೆ. ರೈಟ್. ಸೊ ರಾಮಚಂದ್ರ ದೇವನ ಮೇಲೆ ಮಲಿಕಾಫರನ ಸೈನ್ಯ ದಾಳಿ ಮಾಡ್ತು. ಓಕೆ, ಇದರಲ್ಲಿ ರಾಮಚಂದ್ರ ದೇವ ಸೋತು ಅಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ. ಕಪ್ಪ ಕಾಣಿಕೆ ಕೊಡ್ತೇನೆ, ನಾನು ನಿನಗೆ ನಿಷ್ಠನಾಗಿರ್ತೇನೆ ಅಂತ ಹೇಳಿಬಿಟ್ಟು ಹೇಳ್ದ. ಸಾಕಷ್ಟು ಸಂಪತ್ತನ್ನು ಮಲಿಕಾಫರ್ ದೇವಗಿರಿಯಿಂದ ಪಡೆದುಕೊಂಡ. ಅಲ್ಲದೆ ಈ ರಾಣ ಕರ್ಣದೇವ ಮತ್ತು ಮಗಳಿದ್ಲಲ್ಲ ದೇವಲದೇವಿಯನ್ನು ಸೆರೆ ಹಿಡಿದು ದೆಹಲಿಗೆ ಕೊಂಡೊಯ್ಯಲಾಯಿತು. ಅಲಾವುದ್ದೀನ್ ಖಿಲ್ಜಿಯ ಮಗ ಕಿಜರ್ ಖಾನ್ ಆಕೆಯನ್ನು ವಿವಾಹವಾದ. ಸೊ ಅಪ್ಪ ಕಮಲಾದೇವಿಯನ್ನು ವಿವಾಹವಾದ, ತಾಯಿ ಮಗ ದೇವಲದೇವಿಯನ್ನು ವಿವಾಹವಾದ. ಸೊ ಇದು ದೇವಗಿರಿ ಆಕ್ರಮಣ 1307ರಲ್ಲಿ. ರಾಮಚಂದ್ರ ದೇವನನ್ನು ಸೋಲಿಸಿದ, ಅವನಿಂದ ಸಾಕಷ್ಟು ಸಂಪತ್ತನ್ನು ಕಪ್ಪ ಕಾಣಿಕೆಯ ರೂಪದಲ್ಲಿ ಪಡೆದ. ಇದು ದೇವಗಿರಿಯ ಆಕ್ರಮಣ. ಇದಾದ ನಂತರ
ಮಲ್ಲಿಕಾಫರನ ಸೈನ್ಯ ವಾರಂಗಲ್ನ ಕಡೆಗೆ ಹೋಯಿತು 1309ರಲ್ಲಿ. ಆಂಧ್ರ ಪ್ರದೇಶದ ವಾರಂಗಲ್ ಅಂತ ನಾವೇನು ಕರಿತೀವಿ ಅದರ ಮೇಲೆ ದಾಳಿ ಮಾಡಲಾಯಿತು. ವಾರಂಗಲ್ ಕಾಕತೀಯರ ರಾಜಧಾನಿಯಾಗಿತ್ತು. ಕಾಕತೀಯ ಸಂತತಿಯವರು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಮಲ್ಲಿಕಾಫರ್ ವಾರಂಗಲ್ನ ಮೇಲೆ ದಾಳಿ ಮಾಡ್ದ. ಅದರ ಅರಸ ಪ್ರತಾಪ ರುದ್ರದೇವ ಅಂತ ಅವನನ್ನು ಸೋಲಿಸಿ ಅವನಿಂದ ಸಾಕಷ್ಟು ಸಂಪತ್ತನ್ನು ವಶಪಡಿಸಿಕೊಂಡ. ಅವನು ಸಹ ಅಲಾವುದ್ದೀನ್ ಖಿಲ್ಜಿಗೆ ನಿಷ್ಠೆಯಿಂದ ಇರ್ತೇನೆ, ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತೇನೆ ಅಂತ ಹೇಳಿಬಿಟ್ಟು ಆತನೂ ಸಹ ಶಾಂತಿ ಯಾಚನೆ ಮಾಡ್ದ. ಅಲ್ಲಿಂದ ಸಾಕಷ್ಟು ಅವನನ್ನು ಸೋಲಿಸಿ ಸಾಕಷ್ಟು ಸಂಪತ್ತನ್ನು ಮಲ್ಲಿಕಾಫರ್ ಸೂರೆ ಮಾಡ್ದ. ಇದು ಜ್ಞಾಪಕ ಇರಲಿ. ಓಕೆ. ಅಮೀರ್ ಖುಸ್ರು ಬರೀತಾನೆ, ವಾರಂಗಲ್ಲನ್ನು ಗೆದ್ದ ಮೇಲೆ ಪ್ರತಾಪರುದ್ರ ದೇವನಿಂದ ಅವನು ಚಿನ್ನದಿಂದ ಮಾಡಿದ ಪ್ರತಿಮೆಯನ್ನು, 7,000 ಕುದುರೆಗಳನ್ನು, 100 ಆನೆಗಳನ್ನು ಆತ ಬಳುವಳಿಯಾಗಿ ಅಲಾವುದ್ದೀನ್ ಖಿಲ್ಜಿಗೆ ಕೊಟ್ಟ ಅಂತ. ಅಷ್ಟೇ ಅಲ್ಲ, ವಾರಂಗಲ್ಲಿಂದ 1000 ಒಂಟೆಗಳ ಮೇಲೆ ಹೇರುವಷ್ಟು ಸಂಪತ್ತನ್ನು ಆತ ದೆಹಲಿಗೆ ಕೊಂಡು ತಂದ ಅಂತ. 1000 ಒಂಟೆಗಳು ಬಳುಕುತ್ತಾ ದೆಹಲಿಗೆ ಬಂದುವಂತೆ, ಭಾರ ತಡೆಯೋಕ್ಕಾಗದೆ ಅಷ್ಟು ಸಂಪತ್ತನ್ನು ಆ ಒಂದು ಒಂಟೆಗಳ ಮೇಲೆ ಹೇರಿಕೊಂಡು ದೆಹಲಿಗೆ ಸಂಪತ್ತನ್ನು ಸಾಗಿಸಲಾಯಿತು. ಹಾಗಂತ ಹೇಳಿಬಿಟ್ಟು ಅಮೀರ್ ಖುಸ್ರು ಬರೀತಾನೆ. ಈ ವಾರಂಗಲ್ನಿಂದನೇ ಆತ ಕೊಹಿನೂರು ವಜ್ರವನ್ನು ಸಹ ಪಡೆದದ್ದು. ಸೊ ಇದು ವಾರಂಗಲ್ ಆಕ್ರಮಣ ಮತ್ತು ಸಂಪತ್ತಿನ ಲೂಟಿಯ ಬಗ್ಗೆ. 4ನೇದಾಗಿ ಅಥವಾ 3ನೇದಾಗಿ ದ್ವಾರ ಸಮುದ್ರದ ಮೇಲೆ ದಾಳಿ. ವಾರಂಗಲ್ಲನ್ನು ಗೆದ್ದ ಮೇಲೆ ಮಲ್ಲಿಕಾಫರ್ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ದ. ನಾನಾಗಲೇ ಹೇಳಿದಂತೆ ಇದು ದ್ವಾರ ಸಮುದ್ರ ಅಥವಾ ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳರ ರಾಜಧಾನಿ. 3ನೇ ವೀರಬಲ್ಲಾಳ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಮಲ್ಲಿಕಾಫರನ ಸೈನ್ಯ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತು. ವೀರಬಲ್ಲಾಳ ಸೋತು ಸಂಪತ್ತನ್ನೆಲ್ಲ ಕೊಟ್ಟ. ಓಕೆ, ಶಾಂತಿ ಯಾಚನೆಯನ್ನು ಮಾಡ್ದ. ಅಪೂರ್ವವಾದಂತಹ ಮುತ್ತು, ರತ್ನ, ಚಿನ್ನ, ಬೆಳ್ಳಿ ಮುಂತಾದವುಗಳನ್ನು ಹೊಯ್ಸಳರಿಂದ ಆತ ವಶಪಡಿಸಿಕೊಂಡ. ಮಲ್ಲಿಕಾಫರ್ ಇಲ್ಲಿಯೂ ಸಹ ತನ್ನ ಗೆಲುವನ್ನು ಸಾಧಿಸಿದ. 3ನೇ ವೀರಬಲ್ಲಾಳ ಅಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವವನ್ನು ಒಪ್ಪಿ ಕಪ್ಪ ಕಾಣಿಕೆ ಕೊಡ್ತೇನೆ ಅಂತ ಹೇಳಿಬಿಟ್ಟು ಒಪ್ಪಿಕೊಂಡ. ಸೊ ಇದು ದ್ವಾರ ಸಮುದ್ರವನ್ನು ಆತ ಗೆದ್ದದ್ದು. ಆಗಲೇ ಏನು ದ್ವಾರ ಸಮುದ್ರದ ಹೊಯ್ಸಳೇಶ್ವರ ದೇವಾಲಯ ನಿರ್ಮಾಣ ಹಂತದಲ್ಲಿತ್ತು, ಅದು ಅಲ್ಲಿಗೆ ನಿಂತು ಹೋಗುತ್ತೆ ಇವರ ಒಂದು ದಾಳಿಯಿಂದ. ಇದಾದ ಮೇಲೆ ಮಲ್ಲಿಕಾಫರನ ಸೈನ್ಯ ತಮಿಳುನಾಡಿನ ಮದುರೈ ಕಡೆಗೆ ಹೋಯಿತು. ಮದುರೈ, ನಾನು ಆಗಲೇ ಹೇಳಿದ್ದೆ, ಪಾಂಡ್ಯರು ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರು ಅಂತ. ಸೊ ಅಲ್ಲಿ ಪಾಂಡ್ಯರು ಆಳ್ವಿಕೆ ಮಾಡ್ತಾ ಇದ್ರು. ಅದರ ಅರಸ ಮಾರವರ್ಮ ಕುಲಶೇಖರ ಅಂತ, ಆತ ಆಗ್ತಾನೆ ಸತ್ತಿದ್ದ. ಮಾರವರ್ಮ ಕುಲಶೇಖರ ಪಾಂಡ್ಯ ಅಂತ ಆತ ಮರಣ ಹೊಂದಿದ್ದ. ಆಗ ಅವನ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಕಾದಾಟ ಶುರುವಾಗಿತ್ತು, ಹೋರಾಟ ಶುರುವಾಗಿತ್ತು. ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯರ ನಡುವೆ ಸಿಂಹಾಸನಕ್ಕಾಗಿ ಹೋರಾಟ ಶುರುವಾಗಿತ್ತು. ಸುಂದರ ಪಾಂಡ್ಯ ಮಲ್ಲಿಕಾಫರನ ಸಹಾಯವನ್ನು ಕೇಳ್ದ. ಹಾಗಾಗಿ ಮಲ್ಲಿಕಾಫರ್ ಮದುರೈ ಮೇಲೆ ದಾಳಿ ಮಾಡ್ದ, ಲೂಟಿ ಮಾಡ್ದ, ದೇವಾಲಯಗಳನ್ನು ಹಾಳು ಮಾಡ್ದ. ಇವತ್ತಿಗೂ ಸಹ ನಾವು ಮದುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋದರೆ ಶಿವಲಿಂಗವನ್ನು ಏನು ಅವರು ಭಗ್ನ ಮಾಡಿದ್ರು ಅದನ್ನು ಅಲ್ಲೇ ಇಟ್ಟಿದ್ದಾರೆ, ಅದನ್ನು ನಾವು ನೋಡಬಹುದು. ಸೊ ಮದುರೈ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ದ. ಅನಂತರ ಆತ ರಾಮೇಶ್ವರದ ಕಡೆಗೆ ಹೋದ. ಅಲ್ಲಿ ದೇವಸ್ಥಾನ ಇತ್ತಲ್ವ, ರಾಮೇಶ್ವರ ದೇವಸ್ಥಾನ, ಆ ಹಿಂದೂ ದೇವಾಲಯವನ್ನು ಆತ ಲೂಟಿ ಮಾಡಿ ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿ ವಾಪಸ್ಸಾದ. ಸೊ ಇದು ಮದುರೈ ಮತ್ತು ರಾಮೇಶ್ವರಂಗಳನ್ನು ಸಹ ಈತ ಗೆದ್ದ. ಸಾಕಷ್ಟು ಸಂಪತ್ತನ್ನು ದೋಚಿದ. ದೇವಸ್ಥಾನದ ಮೇಲೆ ಏನಕ್ಕೆ ದಾಳಿ ಮಾಡ್ತಾ ಇದ್ರು ಅಂದರೆ, ದೇವಸ್ಥಾನದಲ್ಲಿ ಅಪಾರವಾದಂತಹ ಒಂದು ಸಂಪತ್ತು ಅನ್ನುವುದು ಇರೋದು. ಹಾಗಾಗಿ ಆ ಸಂಪತ್ತನ್ನು ಪಡೆಯುವ ಸಲುವಾಗಿ ದೇವಸ್ಥಾನಗಳ ಮೇಲೆ ಇವರು ದಾಳಿ ಮಾಡ್ತಿದ್ದದ್ದು. ಇದಾದ ಮೇಲೆ ಆತ ಮತ್ತೆ 1312ರಲ್ಲಿ ದೇವಗಿರಿಯ ಮೇಲೆ 2ನೇ ಬಾರಿಗೆ ದಾಳಿ ಮಾಡ್ದ. ದೇವಗಿರಿಯ ಮೇಲೆ ಯಾರು? ಮಲ್ಲಿಕಾಫರ್. ಯಾಕೆಂದ್ರೆ ಇವತ್ತಿಗಾಗಲೇ ರಾಮಚಂದ್ರ ದೇವ ಸತ್ತೋಗಿದ್ದ, ಅವನ ಮಗ ಶಂಕರ ದೇವ ಅಧಿಕಾರಕ್ಕೆ ಬಂದಿದ್ದ. ಈ ಶಂಕರ ದೇವ ಸುಲ್ತಾನನಿಗೆ ಕಪ್ಪ ಕಾಣಿಕೆ ಕೊಡ್ಬೇಕಿತ್ತಲ್ವಾ, ಅವರಪ್ಪ ಒಪ್ಕೊಂಡಿದ್ದ, ಆದ್ರೆ ಇವನು ಕೊಡೋದಿಲ್ಲ ಅಂತ ನಿಲ್ಲಿಸ್ಬಿಟ್ಟ. ಆಗ ಮಲ್ಲಿಕಾಫರ್ ಮತ್ತೆ ದೇವಗಿರಿಯ ಮೇಲೆ 12ರಲ್ಲಿ ದಾಳಿ ಮಾಡಿ ಶಂಕರ ದೇವನನ್ನು ಸೋಲಿಸ್ದ. ಆತ ಸೋತು ಕೊಲೆಯಾದ ಶಂಕರ ದೇವ.
ಓಕೆ, ಅಲ್ಲಿಂದ ಮತ್ತೆ ಸಂಪತ್ತನ್ನು ಲೂಟಿ ಮಾಡ್ದ. ಅಲ್ಲಿಂದ ಮತ್ತೆ ವಾರಂಗಲ್ ಕಡೆಗೆ ಹೋದ, ವಾರಂಗಲ್ಲನ್ನು ಮತ್ತೆ ಲೂಟಿ ಮಾಡ್ದ. ದ್ವಾರ ಸಮುದ್ರದ ಮೇಲೆ ಮತ್ತೆ 2ನೆಯ ಬಾರಿಗೆ ದಾಳಿ ಮಾಡ್ದ, ಲೂಟಿ ಮಾಡ್ದ. ಹೀಗೆ ಮಲ್ಲಿಕಾಫರ್ ದಕ್ಷಿಣದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿ ದಕ್ಷಿಣದ ರಾಜರುಗಳನ್ನು ಸೋಲಿಸಿ ಸಂಪತ್ತನ್ನು ಲೂಟಿ ಮಾಡುವ ಒಂದು ಕೆಲಸವನ್ನು ಮಾಡ್ದ. ಅಂದ್ರ ಅರ್ಥ, ಇಡೀ ದಕ್ಷಿಣ ಭಾರತ ಅಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವಕ್ಕೆ ಒಳಗಾಯಿತು. ಅವನೇ ನಿಜವಾದಂತಹ ಅರಸ ಆದ. ಆದರೆ ಅವನ ದಕ್ಕನ್ ನೀತಿಯನ್ನು ನಾವು ನೋಡಿದರೆ, ಅಲಾವುದ್ದೀನ್ ಖಿಲ್ಜಿಯ ದಕ್ಕನ್ ನೀತಿಯನ್ನು ನಾವು ನೋಡಿದರೆ, ರಾಜ್ಯಗಳನ್ನೇನೋ ಆತ ಗೆದ್ದ, ಆದರೆ ಅವುಗಳನ್ನು ತನ್ನ ನೇರ ಆಡಳಿತಕ್ಕೆ ವಶಪಡಿಸಿಕೊಳ್ಳಲಿಲ್ಲ. ತನ್ನ ಸಾರ್ವಭೌಮತ್ವದಲ್ಲಿ ಅವರನ್ನು ಇಟ್ಕೊಂಡ, ತನ್ನ ಅಧೀನದಲ್ಲಿರುವಂತೆ ಹೇಳ್ದ, ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದ. ಬಹುಶಃ ಅವನಿಗೆ ಗೊತ್ತಿತ್ತನ್ಸುತ್ತೆ, ದಕ್ಷಿಣ ಭಾರತ ದೂರದಲ್ಲಿದೆ, ನಾನು ದೆಹಲಿಯಲ್ಲಿ ಕೂತು ಆಳ್ವಿಕೆಯನ್ನು ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಬೇಡ, ನೇರವಾದ ಆಳ್ವಿಕೆ ಬೇಡ, ಆದರೆ ಅಲ್ಲಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯೋಣ, ಅವರು ನಮ್ಮ ಅಧೀನದಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಆತ ಮಾಡ್ದ ಅನ್ಸುತ್ತೆ. ಹಾಗಾಗಿ ದಕ್ಷಿಣದ ರಾಜ್ಯಗಳನ್ನು ಆತ ಗೆದ್ದ, ಎಲ್ಲರನ್ನೂ ಸೋಲಿಸಿ ಸಾಕಷ್ಟು ಸಂಪತ್ತನ್ನು ಸೂರೆ ಮಾಡ್ದ, ದೇವಾಲಯಗಳನ್ನು ಹಾಳುಗೆಡವಿದ. ಓಕೆ, ಆದರೆ ನೇರ ಆಡಳಿತಕ್ಕೆ ದಕ್ಷಿಣದ ರಾಜ್ಯಗಳನ್ನು ತರಲಿಲ್ಲ. ಇದು ಅವನ ದಖನ್ ನೀತಿ ಅಂತ ನಾವು ಹೇಳ್ಬೋದು. ಅಂದ್ರೆ ದಕ್ಷಿಣವನ್ನು ಗೆದ್ದ, ಆದರೆ ತನ್ನ ನೇರ ಆಡಳಿತಕ್ಕೆ ಅದನ್ನು ತರಲಿಲ್ಲ. ಸೊ ಹೀಗೆ ನಾನು ಇಲ್ಲಿಯ ತನಕ